ಹಾಯ್ ಫ್ರೆಂಡ್ಸ್, ನೀವೇನಾದರೂ ಮನೆಯಲ್ಲೇ ಇದ್ಕೊಂಡು ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಪಲ್ಲು ಎಂಬ್ರಾಯ್ಡ್ರಿ ಮಷಿನ್ಗೆ ವಿಸಿಟ್ ಮಾಡಿ. ಇವರು ನಿಮಗೆ ಎಂಬ್ರಾಯ್ಡ್ರಿ ಮಷಿನ್ ಜೊತೆಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ನಿಮ್ಮ ಜಾಗಕ್ಕೆ ಬಂದು ಇವರು ಇನ್ಸ್ಟಾಲೇಷನ್ ಕೂಡ ಮಾಡಿ ಕೊಡ್ತಾರೆ. ಇದರಲ್ಲಿ 4 ವೆರೈಟೀಸ್ ಬರುತ್ತೆ. ನಿಮಗೆ ಸಿಂಗಲ್ ಹೆಡ್ ಬರುತ್ತೆ, ಡಬಲ್ ಹೆಡ್ ಬರುತ್ತೆ. ಸೊ ಇದರಲ್ಲಿ ಫ್ರೇಮ್ ಸೈಜ್ಗಳು ಕೂಡ ಚೇಂಜಸ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ಎಲ್ಲ ರಾ ಐಟಮ್ಸು ಕೂಡ ಇವರೇ ಪ್ರೊವೈಡ್ ಮಾಡ್ತಾರೆ. ಆಟೋಮೆಟಿಕ್ ಕಂಪ್ಯೂಟರ್ ಮಷಿನ್ ಆಗಿರೋದ್ರಿಂದ ಇದನ್ನು ನೀವು ಆಪರೇಟ್ ಮಾಡಿ ನಿಮ್ಮ ಕೆಲಸಗಳಲ್ಲಿ ಕೂಡ ಬ್ಯುಸಿ ಆಗ್ಬೋದು. ಒಂದು ಡೇ ಇಲ್ಲ ಅಂತಂದರೆ 1000ದಿಂದ 2000 3000ವರೆಗೂ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಎಂಬ್ರಾಯ್ಡ್ರಿ ತುಂಬಾನೇ ಡಿಮ್ಯಾಂಡ್ ಇರೋದ್ರಿಂದ ಬುಟಿಕ್ ಅವರಿಗೂ ಹಾಗೆ ಟೈಲರಿಂಗ್ ಮಾಡೋರಿಗೂ ಕೂಡ ಈ ಮಷಿನ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಪಲ್ಲೂಸ್ ಎಂಬ್ರಾಯ್ಡ್ರಿ ಲೊಕೇಟ್ ಆಗಿರೋದು ಬೆಂಗಳೂರಿನ ಬೇಗೂರು ರೋಡ್. ಎಂಟ್ರಿ ಆದ ತಕ್ಷಣ ನಿಮಗೆ ರೈಟ್ ಸೈಡ್ ಅಲ್ಲಿ ಮಾರುತಿ ಟೆಂಪಲ್ ಬರುತ್ತೆ ನೋಡಿ, ಎಕ್ಸಾಕ್ಟ್ ಅದರ ಆಪೋಸಿಟ್ ಅಲ್ಲೇ ಬರುತ್ತೆ. ಸೊ ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಕೆಳಗಡೆ VI ಅಂತೇಳಿ ಬರುತ್ತೆ, ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಇವ್ರ ಶಾಪ್ ಬರುತ್ತೆ. ಸೊ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾಗಿದ್ರು ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲಾ ಡೀಟೇಲ್ಸ್ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ವೆಲ್ಕಮ್ ಟು ಪಲ್ಲೂಸ್ ಎಂಬ್ರಾಯ್ಡರಿ. ನಮ್ಮ ಹತ್ರ ಇವಾಗ ಸದ್ಯಕ್ಕೆ 4 ಟೈಪ್ಸ್ ಮಿಷನ್ ಇದೆ. ಓಕೆ, ಎಂಬ್ರಾಯ್ಡಿಂಗ್ ಮಿಷನ್. ಹೌದು, ಎಂಬ್ರಾಯ್ಡಿಂಗ್ ಮಿಷನ್. ಎಂಬ್ರಾಯ್ಡರಿ ಮಿಷನ್. ಓಕೆ, ಮಿಷನ್ ಬಂದ್ಬಿಟ್ಟು ಡಬಲ್ ಹೆಡ್ ಮಿಷನ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಓಕೆ, ಡಬಲ್ ಹೆಡ್ ಮಿಷನ್. ಓಕೆ, ಇದೆಲ್ಲ ಏನೇನ್ ಯೂಸ್ ಮಾಡಬಹುದು ಮೇಡಮ್ ಇದರಲ್ಲಿ? ಮೇಡಮ್ ಎಂಬ್ರಾಯ್ಡಿಂಗ್ ಬ್ಲೌಸ್ ಎಂಬ್ರಾಯ್ಡರಿ ಮಾಡ್ಕೋಬಹುದು. ಇದರಲ್ಲಿ ನಮ್ಗೆ ಏನ್ ಬೆನಿಫಿಟ್ ಇದೆ ಅಂತಂದ್ರೆ ನಾವು ಇದರಲ್ಲಿ ಅಟ್ ಎ ಟೈಮ್ ಅಲ್ಲಿ 2 ಆಟೋಮೆಟಿಕ್. ಹೌದು, ಆಟೋಮೆಟಿಕ್. ಅಟ್ ಎ ಟೈಮ್ ಅಲ್ಲಿ 2 ಸ್ಲೀವ್ಸ್ ನ ನಾವು ಅಟ್ ಎ ಟೈಮ್ ಅಲ್ಲಿ ಹಾಕೋಬಹುದು. ಓಕೆ, ದಿನಕ್ಕೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಬಹುದು ಮೇಡಮ್? ಮೇಡಮ್ ನಾವು ಸಿಂಗಲ್ ಹೆಡ್ ಮಿಷನ್ ಯೂಸ್ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಡಬಲ್ ಹೆಡ್ ಮಿಷನ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನ್ ಪ್ರಾಫಿಟ್ ಇದೆ ಅಂತಂದ್ರೆ 2 ಸ್ಲೀವ್ ಒಂದೇ ಟೈಮ್ ಅಲ್ಲಿ ಹಾಕೊಳ್ಳೋದ್ರಿಂದ ನಮ್ಗೆ ಟೈಮ್ ಸೇವ್ ಆಗುತ್ತೆ. ಹಂಗಾಗಿ ನಾವು ಡಬಲ್ ಹೆಡ್ ಮಿಷನ್ ನ ರೆಫರ್ ಮಾಡ್ತೀವಿ. ನಾವು ನಮ್ಗೆ ತುಂಬಾ ವರ್ಕ್ ಜಾಸ್ತಿ ಬರ್ತಾ ಇರುತ್ತೆ, ನಮ್ಗೆ ಟೈಮ್ ಸೇವ್ ಬೇಕು ಅಂತ ನಂತರ ಡಬಲ್ ಹೆಡ್ ಮಿಷನ್. ಇದೆಲ್ಲ ಡೆಮೋ ಇಟ್ಟಿರ್ತೀರಾ? ಹೌದು ಮೇಡಮ್. ಓಕೆ, ಇದರಲ್ಲಿ ಆನ್ ಮಾಡಿ ನಾವು ತೋರಿಸಬಹುದು. ಕಸ್ಟಮರ್ಗೆಲ್ಲ ಡೆಮೋ ತೋರಿಸ್ತೀರಾ ಮೇಡಮ್ ಇದು? ಹೌದು ಮೇಡಮ್, ಖಂಡಿತ ಡೆಮೋ ತೋರಿಸ್ತೀವಿ ನಾವು ಕಸ್ಟಮರ್ಗೆ. ನೆಕ್ಸ್ಟ್ ಇದು ಡಬಲ್ ಹೆಡ್ ಮಿಷನ್ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಹೆವಿ ಬಾಡಿ ಪ್ರೋ ಅಂತ ಮಿಷನ್ ಇದೆ. ಓಕೆ, ಇದು ಬಂದ್ಬಿಟ್ಟು ಮೇಡಮ್ ನಮ್ಗೆ 10 ಇಂಚಸ್ ಡಿಸ್ಪ್ಲೇ ಬರುತ್ತೆ. ಓಕೆ, 20 by 32 ಇಂಚಸ್ ಫ್ರೇಮ್ ಬರುತ್ತೆ. ಓಕೆ, ಈ ಮಿಷನ್ ನ ನಮ್ಗೆ ತುಂಬಾ ಈಸಿಯಾಗಿ ತುಂಬಾ ಅನ್ಕೊಂಡಿರ್ತಾರೆ ಈ ಮಿಷನ್ ನೋಡಿದ್ರೆ ನಮ್ಗೆ ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಕೊಂತಾರೆ. ಇದು ಈಸಿ ಇರುತ್ತೆ ನೋಡಿ, ಈಸಿ ಇರುತ್ತೆ. ಓಕೆ, ಸೇಮ್ ನಾವು ಮೊಬೈಲ್ ಹೆಂಗ್ ಯೂಸ್ ಮಾಡ್ತೀವಿ ಅದೇ ತರ ಯೂಸ್ ಮಾಡ್ಕೋಬಹುದು. ಹೌದು ಮೇಡಮ್. ಇದರಲ್ಲಿ ನಮ್ಗೆ ಜಸ್ಟ್ 4 ಆಪ್ಷನ್ಸ್ ಇರುತ್ತೆ ಅಷ್ಟೇ. ಈ ಮಿಷನ್ ಅಲ್ಲಿ ಈ ಡಿಸ್ಪ್ಲೇ ನಲ್ಲಿ ಏನ್ ತೋರಿಸ್ತಾ ಇದೆಯೋ ಈ 1 2 3 4 ಆಪ್ಷನ್ಸ್ ಇರುತ್ತೆ. ಈ 4 ಆಪ್ಷನ್ಸ್ ನ ನಾವು ಕರೆಕ್ಟ್ ಆಗಿ ನೋಡ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ನಾವು ಮಿಷನ್ ರನ್ ಮಾಡಬಹುದು. ಹಾಗೆ ನಮ್ಗೆ ಬ್ಲೌಸ್ ಎಂಬ್ರಾಯ್ಡಿಂಗ್ ರೆಡಿ ಆಗುತ್ತೆ. ಮೇಡಮ್ ಈ ಮಿಷನ್ ನಾವು ಯಾವ ತರ ಯೂಸ್ ಮಾಡಬಹುದು ಅಂತಂದ್ರೆ ತುಂಬಾ ಸಿಂಪಲ್. ನಾವು ನಿಮ್ಗೆ ಈ ತರ ಪೆನ್ ಡ್ರೈವ್ ಹಾಕೋ ಆಪ್ಷನ್ಸ್ ಇರುತ್ತೆ. ಈ ಪೆನ್ ಡ್ರೈವ್ ಕೊಡ್ತೀರಾ? ನಾವು ಇಲ್ಲಿ ಈ ಪೆನ್ ಡ್ರೈವ್ ಸಿಂಬಲ್ ಬರ್ತಿದೆ. ಇದ್ರಲ್ಲಿ ಡಿಸೈನ್ಸ್ ಎಲ್ಲ ಸಿಗುತ್ತೆ ಮೇಡಮ್. ಎಷ್ಟು ಡಿಸೈನ್ಸ್ ಇರಬಹುದು ಇದ್ರಲ್ಲಿ? 5000 ಡಿಸೈನ್ಸ್. 5000 ಡಿಸೈನ್ಸ್ ಇರುತ್ತೆ. ನಾವು ಈ ಪೆನ್ ಡ್ರೈವ್ ವಿತ್ 5000 ಡಿಸೈನ್ ನಾವು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಇದ್ರಲ್ಲಿ ಸೇವ್ ಆಗಿರುತ್ತಾ? ಹೌದು, ಸೇವ್ ಆಗಿರುತ್ತೆ. ಈ ಪೆನ್ ಡ್ರೈವ್ ಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಗೆ ಎಂಬ್ರಾಯ್ಡಿಂಗ್ ಡಿಸೈನ್ಸ್ ಎಲ್ಲ ಶೋ ಆಗುತ್ತೆ. ನಾವ್ ಇದ್ರಲ್ಲಿ ಯಾವ್ದು ಬೇಕಾದ್ರೂ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ಇದೆಲ್ಲ ಆಟೋಮೆಟಿಕ್ ಇರುತ್ತೆ ನೋಡಿ. ಹೌದು ಮೇಡಮ್, ಆಟೋಮೆಟಿಕ್ ಇರುತ್ತೆ. ಇವಾಗ ಸೆಟ್ ಮಾಡಿ ಇಟ್ಬಿಟ್ರೆ ಅದು ಆಟೋಮೆಟಿಕ್ ಆಗುತ್ತಲ್ವಾ ಮೇಡಮ್? ಯಾವ ಡಿಸೈನ್ ಬೇಕೋ ಆ ಡಿಸೈನ್. ಇವಾಗ ಸಿಂಗಲ್ ಇಲ್ಲಿ ಬಂದ್ಬಿಟ್ಟು ಇದು ಸಿಂಗಲ್ ಟಿಕ್ ತೋರಿಸಿದೆಯಲ್ಲ, ಇದು ನಮಗೆ ಸಿಂಗಲ್ ಮಾತ್ರ ಸೇವ್ ಆಗುತ್ತೆ. ಈ ತರ ತೋರಿಸೋದ್ರಿಂದ ನಮ್ಗೆ ಮಲ್ಟಿ ಪ್ಲೇಸ್ ಸೇವ್ ಆಗುತ್ತೆ. ಅಂದ್ರೆ ಸ್ವಲ್ಪ ಜಾಸ್ತಿ ನಮ್ಗೆ ಸೇವ್ ಆಗುತ್ತೆ. ನಾವು ಇವಾಗ ನೆಕ್ ತಗೊಳ್ತೀವಿ, ಸ್ಲೀವ್ ತಗೊಳ್ತೀವಿ, ಅದಾದ್ಮೇಲೆ ಫ್ರಂಟ್ ನೆಕ್ ತಗೊಳ್ತೀವಿ, ಅಷ್ಟು ಕೂಡ ಸೇವ್ ಆಗುತ್ತೆ. ಇಷ್ಟನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ಕ್ಲಿಕ್ ಮಾಡಿದ್ರೆ ನಾವೇನ್ ತಗೊಂಡಿದೀವಿ ಅದು ಇಲ್ಲಿ ನಮ್ಗೆ ಸೇವ್ ಆಗಿರುತ್ತೆ. ನಾವು ಬ್ಯಾಕ್ ಬರ್ಬೇಕು. ಅದಾದ್ಮೇಲೆ ನಾವು ಪೆನ್ ಡ್ರೈವ್ ನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ಆದ್ಮೇಲೆ ನಮ್ಗೆ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ನಾವು ಏನ್ ಸೇವ್ ಮಾಡಿದೀವಿ ಇದು ನಮ್ಗೆ ಡಿಸೈನ್ ತೋರಿಸುತ್ತೆ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನಾವು ಡೈರೆಕ್ಷನ್, ಯಾವ ಡೈರೆಕ್ಷನ್ ಅಲ್ಲಿ ನಾವು ಡಿಸೈನ್ ಎಂಬ್ರಾಯ್ಡಿಂಗ್ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇದು ನೋಡ್ಬೋದಾ ನಾವು? ಇಲ್ಲಿ ನೋಡ್ಬೋದು ಯಾವ ತರ ಡಿಸೈನ್ ಬರ್ತಿದೆ ಅಂತ. ಹೌದು ಮೇಡಮ್, ನೋಡ್ಬೋದು. ಇದೆಲ್ಲ ಒಂದು ತೋರಿಸಿ ಮೇಡಮ್, ಡೆಮೋ ತೋರಿಸಿ. ಈಗ ಈ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಮೇಡಮ್ ನಾವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಮತ್ತೆ ನಮ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಬೇಕು ಅಂತ ತೋರಿಸುತ್ತೆ. ಮತ್ತೆ ನಮ್ಗೆ ಸೈಜ್ ಇಲ್ಲಿ ಏನ್ XY ಇದೆಯೋ 100 ಇದು ನಮ್ಗೆ ಯಾವ ಸೈಜ್ ಬೇಕೋ ಅದನ್ನ ನಾವು ಮೆಜರ್ಮೆಂಟ್ ತಗೋಬಹುದು. ಅದಾದ್ಮೇಲೆ ಥರ್ಡ್ ಆಪ್ಷನ್ ಬರುತ್ತೆ ಮೇಡಮ್. ಈ ಥರ್ಡ್ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಆ ಡಿಸೈನ್ ಗೆ ಎಷ್ಟು ಕಲರ್ ಬೇಕು ಅಂತ ಅನ್ನೋದು ಇಲ್ಲಿ ನಮ್ಗೆ ತೋರಿಸುತ್ತೆ. ಅಷ್ಟು ಕಲರ್ ನಾವು ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇಷ್ಟೇ. ಈ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ನಾವು ನಮ್ಗೆ ಕರೆಕ್ಟ್ ನಮ್ಗೆ ಈ ಡಿಸೈನ್ ಗೆ ಯಾವ ಕಲರ್ ಥ್ರೆಡ್ ಬೇಕು ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಥರ್ಡ್ ಆಪ್ಷನ್ ಕ್ಲಿಯರ್ ಆಗುತ್ತೆ. ಆಮೇಲೆ ಫೋರ್ತ್
ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ನಾವು ಥ್ರೆಡ್ ಎಲ್ಲ ಸೆಲೆಕ್ಟ್ ಮಾಡಿದೀವಿ ಅಂತ. ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಕ್ಲಿಕ್ ಮಾಡಿದ್ರೆ ನಮ್ದು ಫ್ರೇಮ್ ತೋರಿಸುತ್ತೆ. ಈ ಫ್ರೇಮ್ ಕರೆಕ್ಟ್ ಆಗಿದ್ಯಾ, ಈ ಹೆಂಗಿದ್ಯೋ, ಈ ಗ್ರೀನ್ ಏನಿದೆಯೋ ಈ ತರ ಗ್ರೀನ್ ಅಲ್ಲಿ ಇದ್ರೆ ನಮ್ಗೆ ಕರೆಕ್ಟ್ ಆಗಿದೆ. ಓಕೆ, ಈಗ ರೆಡಿ ಮಾಡ್ಬೋದು. ಬ್ಲೌಸ್ ಒಂದು ರೆಡಿ ಆಗುತ್ತೆ. ಸಪೋಸ್ ಇದೇನಾದ್ರೂ ಫ್ರೇಮ್ ಔಟ್ ಆಗಿದೆ ಅಂತ ಗೊತ್ತಾದ್ರೆ ಸ್ವಲ್ಪ ಈ ತರ Front to back ಮಾಡ್ಕೋಬಹುದು. ಈ ತರ ರೆಡ್ ಬರುತ್ತೆ ಅಂದ್ರೆ ಅವಾಗ ನಮ್ಗೆ ಫ್ರೇಮ್ ಔಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಅವಾಗ ಮತ್ತೆ ನಾವು ಈ ಆಪ್ಷನ್ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಂಡು ಗ್ರೀನ್ ಲೈನ್ ಬಂದ್ರೆ ಇದು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ನಾವು ಬ್ಯಾಕಿಗೆ ಹೋಗಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಮಿಷಿನ್ ರನ್ ಆಗುತ್ತೆ ಆಟೋಮೆಟಿಕ್ ಆಗಿ. ಬ್ಲೌಸ್ ರೆಡಿ ಆಗುತ್ತೆ ಮೇಡಮ್. ತುಂಬಾ ಸಿಂಪಲ್ ಇದೆ ಮೇಡಮ್. ಇದು ಆಟೋಮೆಟಿಕ್ ಇರುತ್ತೆ, ಬೇರೆ ಕೆಲಸನೂ ಮಾಡ್ಕೋಬಹುದು ಇದು ಸೆಟ್ ಮಾಡಿ ಇಟ್ಬಿಟ್ಟು. ಹೌದು ಮೇಡಮ್, ಖಂಡಿತ. ನಾವು ಇದ್ರಲ್ಲೇ ಇಲ್ಲೇ ಕುತ್ಕೋಬೇಕು ಅಂತ ಏನಿಲ್ಲ, ನಮ್ ಬೇರೆ ಕೆಲ್ಸಗೂ ಹೋಗ್ಬೋದು. ಮನೇಲಿ ಇದು ಆನ್ ಮಾಡಿ ಇಟ್ಬಿಟ್ಟು ಹೋದ್ರೆ ಒಂದು 2 hours ಆಗ್ಬೋದಾ ಒಂದು 2 blouses-ಗೆ ಇದು? ಖಂಡಿತ ಮೇಡಮ್. ಅದು ನಾವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂತಂದ್ರೆ ಕೆಲವರು ಸಿಂಪಲ್ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡ್ರೆ 1 hour 1.5 hour ಅಲ್ಲೆಲ್ಲ ಡಿಸೈನ್ ಆಗೋಗುತ್ತೆ. ಇಲ್ಲ ಕೆಲವರು ತುಂಬಾ ಸ್ಲೀವ್ ಇರೋದು ಗ್ರ್ಯಾಂಡ್ ಬೇಕು, ನಮ್ಗೆ ಬ್ಯಾಕ್ ನೆಕ್ ಕೂಡ ಗ್ರ್ಯಾಂಡ್ ಇರೋದು ಬೇಕು ಅಂತಂದ್ರೆ 1-2-3 hours ಆಗುತ್ತೆ. ಅಂತ ಬ್ಲೌಸ್ ಗಳನ್ನ ನಾವು ಒನ್ ಡೇಗೆ 2 ರಿಂದ 3 ಬ್ಲೌಸಸ್ ಸ್ಟಿಚ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಬಟರ್ಫ್ಲೈ ಮಿಷನ್ ಅಂತ ಮೇಡಮ್. ಸೇಮ್ ಅದ್ರಲ್ಲಿ ಏನ್ ಪ್ರೊಸೀಜರ್ ಇದೆಯೋ ಇದ್ರಲ್ಲೂ ಸೇಮ್ ಅದೇ ಪ್ರೊಸೀಜರ್ ಇದೆ. ಸೇಮ್ 10 inches ಡಿಸ್ಪ್ಲೇ ಬರುತ್ತೆ, 20x32 inches ಫ್ರೇಮ್ ಬರುತ್ತೆ. ಅದಕ್ಕೂ ಇದಕ್ಕೂ ಮಾಡೆಲ್ ಚೇಂಜ್ ಇದೆ, ಬಟ್ ಆಪ್ಷನ್ ಎಲ್ಲ ಸೇಮ್ ಇರುತ್ತೆ ಮೇಡಮ್. ಹೌದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ಮೇಡಮ್ ಫ್ಯೂ ಮಿಷನ್ ಅಂತ ಹೇಳ್ಬಿಟ್ಟು, ಇದು ಸ್ವಲ್ಪ ಸೇಮ್ ಅದ್ರಲ್ಲಿ ಯಾವ ತರ ಪ್ರೊಸೀಜರ್ ಇದೆಯೋ ಮಿಷಿನ್ ರನ್ ಮಾಡೋದು, ಇದ್ರಲ್ಲೂ ಕೂಡ ಅದೇ ತರನೇ ಪ್ರೊಸೀಜರ್ ಇದೆ. ಸ್ವಲ್ಪ ಚೇಂಜಸ್ ಏನು ಅಂತಂದ್ರೆ ಈ ಮಿಷನ್ ಹೈಟ್ ಬರುತ್ತೆ ಸ್ವಲ್ಪ. ಕೆಲವರು ಕಸ್ಟಮರ್ ಕೇಳ್ತಾರೆ ಮನೇಲಿ ಮಕ್ಳಿದಾವೆ, ಸ್ವಲ್ಪ ಡಿಸ್ಟರ್ಬ್ ಆಗ್ಬಾರ್ದು, ಏನ್ ಮಾಡ್ಬಿಡ್ತೇವೆ ಏನಾದ್ರೂ ಕೈ ಇಡೋದು ಆತರ ಮಾಡ್ತಾರೆ, ಅದಕ್ಕೆ ಇದು ಸ್ವಲ್ಪ ಹೈಟ್ ಅಲ್ಲಿ ಮಾಡ್ಸಿದ್ದಾರೆ ನೋಡಿ. ಮನೇಲಿ ಚಿಕ್ಕ ಮಕ್ಳು ಇರೋ ಅಂತವ್ರಿಗೆ ನಾವು ಇದನ್ನ ರೆಫರ್ ಮಾಡ್ತೀವಿ ಮೇಡಮ್. ಇದ್ರ ಹೆಸರು ಬಂದ್ಬಿಟ್ಟು ಫ್ಯೂ ಮಿಷನ್ ಅಂತ ಹೇಳ್ಬಿಟ್ಟು. ಮತ್ತೆ ನಮ್ಮ ಹತ್ರ ಬೀಡ್ಸ್ ಮಿಷನ್ ಕೂಡ ಇದೆ. ನಿಮ್ದು ಬ್ರಾಂಚಸ್ ಏನಾದ್ರು ಇದೆಯಾ ಮೇಡಮ್ ಬೇರೆ ಸ್ಟೇಟ್ ಅಲ್ಲಿ? ಹೌದು ಮೇಡಮ್, ಆಂಧ್ರ ಪ್ರದೇಶ ಅಲ್ಲಿ ಇದೆ. ಆಂಧ್ರದಲ್ಲಿ ಇದೆಯಾ? ಆಂಧ್ರದಲ್ಲಿದೆ. ತಮಿಳ್ನಾಡಲ್ಲಿ ಇರ್ಬೋದಾ? ತಮಿಳ್ನಾಡಲ್ಲಿ ಇದೆ, ಕರ್ನಾಟಕದಲ್ಲಿ. ಇಲ್ಲಿ ಬರಕ್ ಆಗಿಲ್ಲ ಅಂದ್ರೆ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದಲ್ವಾ ಮೇಡಮ್? ಖಂಡಿತ. ಬರಕ್ ಆಗಿಲ್ಲ ಅಂತ ಒಂದ್ ನಂಬರ್ ಕೊಟ್ಟಿರ್ತೀವಿ, ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಗೂ ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಎಂಕ್ವೈರೀಸ್ ಬೇಕಂದ್ರೆ ವಿಡಿಯೋ ಒಂದು ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ನಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಫುಲ್ ನಿಮ್ಗೆ ಎಕ್ಸ್ಪ್ಲೈನ್. ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದಲ್ಲಿ 13 ಬ್ರಾಂಚಸ್ ಇದೆ ಮೇಡಮ್. 13 ಬ್ರಾಂಚಸ್ ಇದೆ. ಆಂಧ್ರದಲ್ಲಿದೆ, ತೆಲಂಗಾಣಲ್ಲಿದೆ, ಕರ್ನಾಟಕದಲ್ಲಿ ಬ್ರಾಂಚಸ್. ಶಾಪ್ ಎಲ್ಲಿ ಬರುತ್ತೆ ಮೇಡಮ್ ಇಲ್ಲಿ? ಸರ್ ಮೇಡಮ್ ನಮ್ದು ಬೇಗೂರ್ ರೋಡು, ಗಣೇಶ ಟೆಂಪಲ್ ಆಪೋಸಿಟ್ VI ಆಫೀಸ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಪಲ್ಲೂಸ್ ಎಂಬ್ರಾಯ್ಡರಿ ಆಫೀಸ್ ಬರುತ್ತೆ. ಪಲ್ಲೂಸ್ ಎಂಬ್ರಾಯ್ಡಿಂಗ್ ಅಂತ ಶಾಪ್ ಹೆಸರು, ಬೊಮ್ಮನಹಳ್ಳಿಯಲ್ಲಿ ಬರುತ್ತೆ. BBMP ಆಫೀಸ್ ಇಲ್ಲಿ ನಿಯರ್ ಇದೆ ಅಲ್ವಾ? ಹೌದು ಮೇಡಮ್, BBMP ಆಫೀಸ್ ಕೂಡ ತಗೊಂತೀವಿ ಮೇಡಮ್. ಇದಕ್ಕೆ ಥ್ರೆಡ್ಸ್ ಎಲ್ಲ ನಿಮ್ಮ ಹತ್ರನೇ ಸಿಗುತ್ತಾ, ನೀವೇನಾದ್ರೂ ಕೊಡ್ತೀರಾ? ಇಲ್ಲ ಮೇಡಮ್, ಥ್ರೆಡ್ಸ್ ಕೂಡ ನಮ್ಮ ಹತ್ರನೇ ಇದೆ. ಇವಾಗ ನಮ್ಮಲ್ಲಿ ಥ್ರೆಡ್ಸ್ ಫ್ರೀ ಆಫರ್ ಆಗಿ ಕೊಡ್ತಾ ಇದೀವಿ. ಅಂತಂದ್ರೆ ಮಿಷನ್ ಯಾರು ತಗೊಂತಾ ಇದಾರೋ ಅವರಿಗೆ ನಾವು 12 ಥ್ರೆಡ್ಸ್ ನ ಫ್ರೀ ಆಗಿ ಕೊಡ್ತೀವಿ. 12 ಥ್ರೆಡ್ಸ್ ಕೊಡ್ತೀರಾ? ಹೌದು. ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀರಾ? ಹೌದು. ಆ ಕಸ್ಟಮರ್ ಗೆ ಆ 12 ಥ್ರೆಡ್ಸ್ ಅಲ್ಲಿ ನಮ್ಗೆ ಇದೇ ಕಲರ್ಸ್ ಬೇಕು ನಮ್ಗೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋರಿಗೆ ಖಂಡಿತ ಅವ್ರಿಗೆ ಯಾವ ಕಲರ್ ಬೇಕೋ ಆ ಕಲರ್ 12 ಥ್ರೆಡ್ಸ್ ನಾವು ಕೊಡ್ತಾ ಇದೀವಿ. ರಾ ಮೆಟೀರಿಯಲ್ಸ್ ಎಲ್ಲ ಕೊಡ್ತೀರಲ್ವಾ? ಹೌದು ಮೇಡಮ್. ಅದಾದ್ಮೇಲೆ ನಾವು 2 ಜೆರೀಸ್ ನ ಕೂಡ ಕೊಡ್ತಾ ಇದೀವಿ. ಗೋಲ್ಡ್ ಸಿಲ್ವರ್? ಹೌದು ಮೇಡಮ್. ಈ ತರ ಜೆರೀಸ್ ಕೊಡ್ತಾರೆ ನೋಡಿ, ಗೋಲ್ಡ್ ಸಿಲ್ವರ್. ಇದ್ರಲ್ಲೂ ಮಲ್ಟಿ ಕಲರ್ ಬರುತ್ತೆ. ಅವರು ನಮ್ಗೆ ಗೋಲ್ಡ್ ಸಿಲ್ವರ್ ಬೇಡ, ನಮ್ಗೆ ಬೇರೆ ಕಲರ್ ಬೇಕು ಅಂತಂದ್ರೆ ಅವ್ರು ಯಾವ ಸೆಲೆಕ್ಟ್ ಮಾಡ್ಕೊಂತಾರೆ ಅದನ್ನ ನಾವು ಜೆರಿ ಕೊಡ್ತಾ ಇದೀವಿ. ಥ್ರೆಡ್ಸ್ ಎಲ್ಲಾನು ತಗೋಬಹುದು ಇಲ್ಲಿ. ಮತ್ತೆ ಖಾಲಿ ಆದ್ರೆ ಇಲ್ಲೇ ಬಂದ್ ಪರ್ಚೇಸ್ ಮಾಡ್ಕೊಂಡು. ಖಂಡಿತ ಮೇಡಮ್. ಏನಾದ್ರೂ ಮಾಡ್ತೀರಾ ಮೇಡಮ್? ಇವಾಗ ಖಾಲಿ ಆಗಿದ ತಕ್ಷಣ ಕೊರಿಯರ್ ಏನಾದ್ರು ಮಾಡ್ತೀರಾ? ಶಾಪ್ ಬರಕ್ ಆಗಿಲ್ಲ ಅಂದ್ರೆ ಇಲ್ಲ, ಡೈರೆಕ್ಟ್ ಶಾಪ್ ವಿಸಿಟ್ ಆಗಿ ತಗೋಬೇಕಾಗುತ್ತೆ. ಶಾಪ್ ಗೆ ವಿಸಿಟ್ ಮಾಡಿ ನಿಮ್ಗೆ ಯಾವ ಕಲರ್ ಥ್ರೆಡ್ ಬೇಕೋ ಆ ಕಲರ್ ತಗೋಬಹುದು. ಔಟ್ ಸೈಡ್ ಬಂದ್ಬಿಟ್ಟು ನಿಮ್ಗೆ ಈ ಕಲರ್ ಗೆ ನಿಮಗ್ ಬೇಕಾಗಿರೋ ಕಲರ್ ಥ್ರೆಡ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟ ಪಡ್ತಾ ಇದಾರೆ ಕಸ್ಟಮರ್ ಗಳು. ನಾವು ಅವ್ರಿಗೆ ಆಫರ್ ಮಾಡೋದು ಅಂತಂದ್ರೆ ಏನು ಅಂದ್ರೆ 1400 ಮೀಟರ್ಸ್ ಥ್ರೆಡ್ ಗೆ ಜಾಸ್ತಿ ಪ್ರೈಸ್ ಕೊಟ್ಬಿಟ್ಟು ತಗೊಂತಾ ಇದಾರೆ. ಬಟ್ ನಮ್ ಸ್ಟೋರ್ ಅಲ್ಲಿ ಏನಿದೆ ಅಂತಂದ್ರೆ 2400 ಮೀಟರ್ಸ್ ಗೆ ನಾವು ಕಡಿಮೆ ಪ್ರೈಸ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಥ್ರೆಡ್ಸ್ ಎಲ್ಲ ಕೊಡ್ತಾ ಇದೀವಿ ಮೇಡಮ್. ಆತರ ನಿಮ್ಗೆ ನಮ್ಮಲ್ಲಿ 100 ಕಲರ್ಸ್ ಥ್ರೆಡ್ ಇವಾಗ ಪ್ರೆಸೆಂಟ್ ಅಲ್ಲಿ ಇದೆ. 100 ಕಲರ್ಸ್ ಇದೆ ಇಲ್ಲಿ. ಥ್ರೆಡ್ಸ್ ಎಲ್ಲಾನು ಬರುತ್ತೆ. ರಾ ಮೆಟೀರಿಯಲ್ ಬೇಕಂದ್ರೆ ನೀವು ಈ ತರ ತಗೋಬಹುದು. ಇದೆಲ್ಲಾನು ಸಿಗುತ್ತೆ ನೋಡಿ, ಸೂಪರ್ ಇದೆ.
ಸಾಫ್ಟ್ ಇದೆ ಅಲ್ವಾ ಇದು ಹೌದು ಕ್ಲಾತ್? ಮೇಡಮ್, ಕ್ವಾಲಿಟಿ ಮಾತ್ರ ತುಂಬಾನೇ ಕ್ವಾಲಿಟಿ ಚೆನ್ನಾಗಿದೆ. ಚೆನ್ನಾಗಿದೆ ಇದೆಲ್ಲ. ಓಕೆ, ನಮ್ಮಲ್ಲಿ ಇವಾಗ ಮಿಷನ್ ತಗೊಳ್ತಾ ಇರೋ ಕಸ್ಟಮರ್ ಗೆ ನಾವೇನ್ ಕೊಡ್ತಾ ಇದೀವಿ ಅಂದ್ರೆ, ನಾನು ಆವಾಗ್ಲೇ ಹೇಳ್ದೆ 12 ಥ್ರೆಡ್ಸ್ ಕೊಡ್ತಾ ಇದೀವಿ ಅಂತ, 2 ಜೆರೀಸ್ ಕೊಡ್ತಾ ಇದೀವಿ ಅಂತ. ಅದಾದ್ಮೇಲೆ ಒಂದು ಬಾಬಿನ್ ಕೋನ್ ಕೂಡ ಕೊಡ್ತಾ ಇದೀವಿ, ಅವರಿಗೆ ಬಾಬಿನ್ ಕೇಸ್ ಕೂಡ ಕೊಡ್ತಾ ಇದೀವಿ, ಹಾಗೇನೆ ಒಂದು ಆಯಿಲ್ ಸ್ಪ್ರೇ ಕೂಡ ಕೊಡ್ತಾ ಇದೀವಿ. ಓಕೆ, ಇದೆಲ್ಲ ಮಿಷನ್ ಸರ್ವಿಸ್ ಎಲ್ಲ ಹೇಗೆ ಮೇಡಮ್? ನೀವೇ ಮಾಡ್ಕೊಡ್ತೀರಾ ಯಾವ ತರ? ಹೌದು ಮೇಡಮ್, ಮೇನ್ ಆಗಿ ಪಲ್ಲೂಸ್ ಅಲ್ಲೇ ಏನಕ್ಕೆ ನಾವು ಮಿಷನ್ ತಗೋಬೇಕು ಅಂತಂದ್ರೆ, ಪಲ್ಲೂಸ್ ಅಂತಂದ್ರೇನೆ ಸರ್ವಿಸ್ ಮೇಡಮ್. ಮೇನ್ ಸರ್ವಿಸ್ ಪಲ್ಲು ಅಲ್ಲಿ ಬಂದು ತುಂಬಾ ಜನ ತಗೋಬೇಕು. ಕಸ್ಟಮರ್ ಕೇಳೋದು ಅಂತಂದ್ರೆ ಸರ್ವಿಸ್. ನಮ್ಮಲ್ಲಿ 1 ಇಯರ್ ಸರ್ವಿಸ್ ಫ್ರೀ ಇರುತ್ತೆ ಮೇಡಮ್. ಮತ್ತೆ ಫ್ರೀ ಡೆಲಿವರಿ ಕೊಡ್ತಾ ಇದೀವಿ, ನಾವು ಫ್ರೀ ಇನ್ಸ್ಟಾಲಿಂಗ್ ಕೊಡ್ತಾ ಇದೀವಿ, ಫ್ರೀ ಡೆಮೋನು ಕೊಡ್ತೀರಲ್ವಾ? ಡೆಮೋನು ಕೊಡ್ತಿದೀವಿ, ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಕೊಡ್ತೀರಲ್ವಾ? ಹೌದು ಮೇಡಮ್, ಮನೆಗೆ ಹೋಗ್ಬಿಟ್ಟು ನಮ್ ಟೆಕ್ನಿಷಿಯನ್ ಇರ್ತಾರೆ. ಕಸ್ಟಮರ್ ಕೆಲವರು ಇರ್ತಾರೆ ಮೇಡಮ್, ನಮ್ಗೆ ಬರಕ್ಕಾಗಲ್ಲ, ತುಂಬಾ ದೂರ ಆಗುತ್ತೆ ಸ್ಟೋರ್ಗೆ ಅಂತ ಹೇಳೋರ್ಗೆ ನಮ್ ಟೆಕ್ನಿಷಿಯನ್ ಹೋಗ್ಬಿಟ್ಟು ಅವ್ರು ಎಷ್ಟು ದಿನ ಕಲ್ತ್ಕೊಂತಾರ ಅಷ್ಟು ದಿನ ಕೂಡ ಅವರಿಗೆ ನಾವು ಡೆಮೋ 10 days 15 days ಆದ್ರೇನು ನೀವು ಫ್ರೀ ಆಗಿ ಡೆಮೋ ಎಲ್ಲ ಮನೆಗೆ ಫ್ರೀಯಾಗಿನೇ ಹೇಳ್ಕೊಡ್ತೀವಿ. ನಾವು ಓನ್ ಆಗಿ ನಾವು ಕಂಫರ್ಟಬಲ್ ಆಗಿ ನಾವು ಡಿಸೈನ್ ಮಾಡ್ಕೊಂತೀವಿ ಅಂತ ಹೇಳೋವರ್ಗು ನಮ್ ಟೆಕ್ನಿಷಿಯನ್ ಅಲ್ಲೇ ಇದ್ದು ಅವರಿಗೆ ಡೆಮೋ ಹೇಳ್ಕೊಡ್ತಾ ಇದಾರೆ. ಅದಾದ್ಮೇಲೆ 2 years ವ್ಯಾರಂಟಿ ಕೂಡ ಕೊಡ್ತಾ ಇದೀವಿ. ಮಿಷನ್ ಗೆ 2 years ವಾರಂಟಿ ಕೊಡ್ತೀರಾ? ನೆಕ್ಸ್ಟ್ ಮೇಡಮ್, ಇದು ವೈಂಡಿಂಗ್ ಮಿಷಿನ್ ಕೂಡ ನಮ್ಗೆ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಇದು ಫ್ರೀ ಕೊಡ್ತೀರಾ? ಯಾಕೆಂತಂದ್ರೆ ನಾವು ಎಂಬ್ರಾಯ್ಡ್ರಿ ಮಿಷಿನ್ ಅಲ್ಲಿ ನಾವು ವೈಂಡಿಂಗ್ ಮಿಷಿನ್ ಬಾಬಿನ್ ಗೆ ಥ್ರೆಡ್ ಸುತ್ತಾಕಳಕ್ ಆಗಲ್ಲ, ಅದಕ್ಕೋಸ್ಕರ ಮಿಷಿನ್ ಕೂಡ ನಾವು ವೈಂಡಿಂಗ್ ಮಿಷಿನ್ ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಅದಾದ್ಮೇಲೆ ಸ್ಮಾಲ್ ಫ್ರೇಮ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ. ಯಾಕೆಂತಂದ್ರೆ ನಾವು ಬ್ಲೌಸ್ ಅಲ್ದಿರಾ ಟಿ ಶರ್ಟ್ ಈ ಕ್ಯಾಪ್ ಗಳಿಗೆ ಮತ್ತೆ ಫೋಟೋಸ್ ಗಳಿಗೂ ಕೂಡ ನಾವು ಎಂಬ್ರಾಯ್ಡಿಂಗ್ ಮಾಡ್ಕೋಬಹುದು ಈ ಮಿಷಿನ್ ಅಲ್ಲಿ. ಬರೀ ಬ್ಲೌಸ್ ಗೆ ಅಂತಾನೆ ಏನಲ್ಲ, ಡ್ರೆಸ್ ಗಳು ಕೂಡ ನಾವು ಎಂಬ್ರಾಯ್ಡಿಂಗ್ ಮಾಡ್ಕೋಬಹುದು. ಹಂಗಾಗಿ ನಾವು ಸ್ಮಾಲ್ ಫ್ರೇಮ್ ನ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ. ಅದಾದ್ಮೇಲೆ ನಮ್ ಕಡೆಯಿಂದ UPS ಕೂಡ ಫ್ರೀ ಇದೆ ಮೇಡಮ್. UPS ಫ್ರೀ ಕೊಡ್ತಿದ್ದೀರಿ. ಎಷ್ಟಾಗ್ಬೋದು ಮೇಡಮ್ ಅಮೌಂಟ್ ಇದು? ಮೇಡಮ್ ಇದೆಲ್ಲ ಔಟ್ ಸೈಡ್ ತಗೊಂತೀನಿ ಅಂತಂದ್ರೆ 7,000-5,000 ವರ್ಗೂ ಇರುತ್ತೆ. ಕಸ್ಟಮರ್ ಗೆ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಯಾಕೆಂತಂದ್ರೆ ಈಗ ಸಪೋಸ್ ಹಳ್ಳಿ ಕಡೆ ಯಾರಾದ್ರೂ ಮಿಷನ್ ತಗೊಂತೀವಿ ಅಂತ ಇರ್ತಾರೆ, ಅವ್ರಿಗೆ ಪವರ್ ಸಡನ್ಲಿ ಕಟ್ ಆಯ್ತು ಅಂತಂದ್ರೆ ಡಿಸೈನ್ ಸ್ವಲ್ಪ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಆ ತರ ಕಸ್ಟಮರ್ ಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ ಕಡೆಯಿಂದ ಒಂದು UPS ನ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ. ಅದಾದ್ಮೇಲೆ ಒಂದು ಪೇಪರ್ ರೋಲ್ ಕೂಡ ಇದೆ, ಅದನ್ನು ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಏನೇನ್ ಎಂಬ್ರಾಯ್ಡಿಂಗ್ ಮಾಡ್ಬೋದು ಮೇಡಮ್ ಈ ಮಿಷನ್ ಅಲ್ಲಿ? ಮೇಡಮ್ ಬ್ಲೌಸ್ ಮಾಡ್ಬೋದು, ಡ್ರೆಸ್ ಗಳನ್ನ ಮಾಡ್ಕೋಬಹುದು, ನಾವು ಸ್ಯಾರಿಗಳು ಮಾಡ್ಕೊಂತೀನಿ ಅಂತಂದ್ರೂ ಮಾಡ್ಕೋಬಹುದು. ಆಮೇಲೆ ನಿಮ್ಗೆ ಟಿ ಶರ್ಟ್ಸ್ ಗೆ ಲೋಗೋ ಹಾಕೊಂತೀನಿ ಅಂದ್ರೂ ಹಾಕೋಬಹುದು. ಫೋಟೋ ಫ್ರೇಮ್ ಕೂಡ ನಾವು ಎಂಬ್ರಾಯ್ಡಿ ಮಾಡ್ಕೋಬಹುದು ಮೇಡಮ್. ಮೇಡಮ್ ಇದು ಇವಾಗ ಹೆವಿ ಬಾಡಿ ಪ್ರೋ ಇದೆ, ಇದ್ರಲ್ಲಿ ಬಂದ್ಬಿಟ್ಟು ಎಂಬ್ರಾಯ್ಡರಿ ಮಾತ್ರ ನಾವು ಮಾಡ್ಕೊಂತಾ ಇದೀವಿ. ಕೆಲವರು ಕಸ್ಟಮರ್ ಬಂದ್ಬಿಟ್ಟು ಕೇಳ್ತಾರೆ, ಮೇಡಮ್ ನಮ್ಗೆ ಇವಾಗ ಈ ಮಿಷನ್ ಗೆ ಬೀಡ್ಸ್ ಕೂಡ ನಾವು ಮಾಡ್ಬೇಕು, ಈ ಮಿಷನ್ ಗೆ ನಾವು ಡಿವೈಸ್ ಆಡ್ ಮಾಡ್ಬೋದಾ ಅಂತ ಕೇಳ್ತಾರೆ. ಹೌದು, ಖಂಡಿತ ಈ ಮಿಷನ್ ಗೆ ನಾವು ಡಿವೈಸ್ ನ ಕೂಡ ಹಾಕ್ಬೋದು. ಅದ್ರಲ್ಲಿ ನಮ್ಮಲ್ಲೂ ಕೂಡ ಆಫರ್ ಇದೆ ಮೇಡಮ್. ಅಂದ್ರೆ ಯಾವ್ದೇ ಮಿಷಿನ್, ಯಾವ್ದೇ ಮಾಡೆಲ್ ಆಗಿರ್ಬೋದು, ಯಾವ್ದೇ ಬ್ರ್ಯಾಂಡ್ ಆಗಿರ್ಬೋದು, ನಾವು ಡಿವೈಸ್ ನ ಆಲ್ ಟೈಪ್ಸ್ ಡಿವೈಸ್ ನಮ್ಮಲ್ಲಿ ಸಿಗುತ್ತೆ. ನಾವು ಅವರಿಗೆ ಹೋಗ್ಬಿಟ್ಟು ಡಿವೈಸ್ ನ ಫಿಟ್ ಮಾಡಿ ಕೊಡ್ತೀವಿ ಮೇಡಮ್. ಅಂದ್ರೆ ಇದೇ ಮಿಷನ್ ಅಲ್ಲಿ ಎಂಬ್ರಾಯ್ಡಿಂಗ್ ವಿತ್ ಬೀಡ್ಸ್ ಕೂಡ ನೀವು 2 in 1 ತರ ಯೂಸ್ ಮಾಡ್ಕೋಬಹುದು.